ಗೈಸ್ ಯಾರೆಲ್ಲ ಯೂಟ್ಯೂಬರ್ಸ್ಗಳಿದ್ದೀರಾ, ಯೂಟ್ಯೂಬರ್ಸ್ಗಳಿಗೆ 4 ಹೊಸ ಅಪ್ಡೇಟ್ಸ್ಗಳು ಇವತ್ತು ಯೂಟ್ಯೂಬ್ ಕಡೆಯಿಂದ ಬಂದಿದೆ. ಏನೇನು ಅಪ್ಡೇಟ್ಸ್ಗಳು ಬಂದಿದೆ ಅನ್ನೋದನ್ನ ನಾನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಫುಲ್ಲು ನೋಡಿ, ಅಪ್ಡೇಟ್ಸ್ಗಳು ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಾ ಇರೋಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋಸ್ ಥರ ಒಂದು ಲೈಕ್ ಮಾಡಿ. ಆಯ್ತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವತ್ತು ಯೂಟ್ಯೂಬಿಂದ ಬಂದಿರುವಂಥ 4 ಹೊಸ ಅಪ್ಡೇಟ್ಸ್ಗಳನ್ನ ನಾನೀಗ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇ ಅಪ್ಡೇಟ್ ಏನು ಬಂದಿದೆ ಅಂತಂದರೆ ಅಪ್ಲೋಡ್ ಇನ್ ಸ್ಟುಡಿಯೋ ಮೊಬೈಲ್ ಅಂತ ಅಂದ್ಬಿಟ್ಟು ಒಂದು ಅಪ್ಡೇಟ್ ಬಂದಿದೆ. ಇದರಿಂದ ನೀವು ಇನ್ನು ಮುಂದೆ ಏನು ಮಾಡ್ಬೋದು ಅಂತಂದರೆ, ನೀವು YT ಸ್ಟುಡಿಯೋ ಆ್ಯಪ್ ಒಳಗಡೆ ನಿಮಗೆ ಪ್ಲಸ್ದು ಒಂದು ಸಿಂಬಲ್ ಬರುತ್ತೆ ಮೇಲ್ಗಡೆ, ಅದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋನ ನೀವು ಅಪ್ಲೋಡ್ ಮಾಡ್ಕೋಬೋದು. ಮುಂಚೆ ಎಲ್ಲ ನೀವು ಯೂಟ್ಯೂಬ್ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತಂದರೆ ಯೂಟ್ಯೂಬ್ ಆ್ಯಪಲ್ಲಿ ಅಥವಾ ನೀವು ಕ್ರೋಮಲ್ಲಿ ಯೂಟ್ಯೂಬ್ನ ಓಪನ್ ಮಾಡ್ಕೊಂಡು ನೀವು ಅಪ್ಲೋಡ್ ಮಾಡ್ತಾಯಿದ್ರಿ. ಬಟ್ ಇವಾಗ ಯೂಟ್ಯೂಬ್ ಸ್ಟುಡಿಯೋದಲ್ಲೇ ನೀವು ಅಪ್ಲೋಡ್ ಮಾಡಿಕೊಂಡು ಟೈಟಲ್ಲು, ಟ್ಯಾಗ್ಸು, ಡಿಸ್ಕ್ರಿಪ್ಷನ್ನು, ತಮ್ನೇಲು ಎಲ್ಲನೂ ಕೂಡ ನೀವು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹಾಕ್ಬೋದು. ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಮೊದಲನೇ ಒಂದು ಅಪ್ಡೇಟ್. ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಎರಡನೇ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ, ಪೋಸ್ಟ್ ಓನ್ಲಿ ಫೀಡ್ ಅಂತ ಅಂದ್ಬಿಟ್ಟು ಹೊಸ ಒಂದು ಅಪ್ಡೇಟ್ ಬಂದಿದೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ಇವಾಗ ನೀವು ಯೂಟ್ಯೂಬ್ ಆ್ಯಪನ್ನು ನೀವು ಓಪನ್ ಮಾಡಿಕೊಂಡಾಗ ಹೋಮ್ ಪೇಜಲ್ಲಿ ನಿಮಗೆ ಕೆಲವೊಂದಷ್ಟು ಪೋಸ್ಟ್ಗಳು ಬರುತ್ತೆ. ಅಲ್ಲಿ ನಿಮಗೆ ಕೇವಲ ಪೋಸ್ಟ್ ಹಾಕಿರ್ತಾರೆ ನೋಡಿ, ಕಮ್ಯುನಿಟಿ ಪೋಸ್ಟು, ಅದನ್ನು ಮಾತ್ರ ನಿಮಗೆ ಇನ್ನು ಮುಂದೆ ಸಪ್ರೇಟಾಗಿ ನಿಮಗೆ ತೋರಿಸುತ್ತೆ. ಮುಂಚೆ ನಮಗೆ ಕೇವಲ ವೀಡಿಯೋಸ್ಗಳು, ಶಾರ್ಟ್ಸ್ಗಳು ಮಾತ್ರ ನಮಗೆ ಹೋಮ್ ಪೇಜಲ್ಲಿ ತೋರಿಸ್ತಿತ್ತು. ಬಟ್ ಇವಾಗ ಪೋಸ್ಟ್ಗಳು ಕೂಡ ನಿಮಗೆ ಸಪ್ರೇಟಾಗಿ ಎಲ್ಲವೂ ಕೂಡ ನಿಮಗೆ ಒಂದೊಂದಾಗಿ ಪೋಸ್ಟ್ಗಳನ್ನ ನೀವು ನೋಡ್ಬೋದು. ಸೊ ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಎರಡನೇ ಹೊಸ ಅಪ್ಡೇಟ್. ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಮೂರನೇ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ, ಪ್ರಾಡಕ್ಟ್ ಟ್ಯಾಗ್ ಇನ್ ಲೈವ್ ಸ್ಟ್ರೀಮ್ ಅಂತ ಅಂದ್ಬಿಟ್ಟು. ಸೊ ಇದೇನಪ್ಪ ಅಂತಂದರೆ, ಇವಾಗ ನೀವು ಯೂಟ್ಯೂಬಲ್ಲಿ ನಿಮ್ಮ ಒಂದು ಚಾನಲ್ಗೆ ಮಾನಿಟೈಸೇಷನ್ ಆನ್ ಆಗಿದೆ ಅಂತಂದರೆ ನೀವು ಶಾಪಿಂಗ್ ಫೀಚರ್ನ ನೀವು ಎನೇಬಲ್ ಮಾಡ್ಕೋಬೋದು. ಸೊ ಪ್ರಾಡಕ್ಟ್ಸ್ಗಳನ್ನ ನೀವು ಟ್ಯಾಗ್ ಮಾಡ್ಬೋದು ನಿಮ್ಮ ಒಂದು ವೀಡಿಯೋಸ್ಗಳಿಗೆ, ಲಾಂಗ್ ವೀಡಿಯೋಸ್ಗಾಗ್ಬೋದು, ಶಾರ್ಟ್ ವೀಡಿಯೋಸ್ಗಳಿಗಾಗ್ಬೋದು. ನಿಮ್ಮ ಒಂದು ಪ್ರಾಡಕ್ಟ್ಸ್ಗಳು, ನೀವು ಯೂಟ್ಯೂಬಿಂದ ಏನು ಪ್ರಾಡಕ್ಟ್ಸ್ಗಳನ್ನ ನೀವು ಟ್ಯಾಗ್ ಮಾಡ್ತೀರಾ ಅದನ್ನು ಪರ್ಚೇಸ್ ಮಾಡಿಕೊಂಡ್ರೆ ನಿಮಗೆ ಕಮಿಷನ್ ಸಿಗುತ್ತೆ. ಸೊ ಇವಾಗ ನೀವು ಲೈವ್ ಸ್ಟ್ರೀಮ್ಗೂ ಕೂಡ ನಿಮ್ಮ ಒಂದು ಪ್ರಾಡಕ್ಟ್ಸ್ಗಳನ್ನ ನೀವು ಟ್ಯಾಗ್ ಮಾಡ್ಬೋದು. ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ಮೂರನೇ ಹೊಸ ಅಪ್ಡೇಟ್. ಸೊ ಇನ್ನು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ ನಾಲ್ಕನೇ ಒಂದು ಅಪ್ಡೇಟ್ ಏನಪ್ಪ ಅಂತಂದರೆ, ಚಾನಲ್ ಮೆಂಬರ್ಶಿಪ್ ಫ್ರೀ ಕ್ರಿಯೇಟರ್ ಗಿಫ್ಟಿಂಗ್ ಅಂತ ಅಂದ್ಬಿಟ್ಟು. ಸೊ ಇದೇನಪ್ಪ ಅಂತಂದರೆ, ಯಾರ್ಯಾರು ಯೂಟ್ಯೂಬ್ ಚಾನಲಲ್ಲಿ ಮೆಂಬರ್ಶಿಪ್ನ ಎನೇಬಲ್ ಮಾಡ್ಕೊಂಡಿದ್ದಾರೆ, ಚಾನಲ್ ಮೆಂಬರ್ಶಿಪ್ಪು, ಇದನ್ನು ನಿಮಗೆ ಪ್ರತಿ ತಿಂಗಳು 10 ಫ್ರೀ ಗಿಫ್ಟ್ಗಳು ನಿಮಗೆ ಮೆಂಬರ್ಶಿಪ್ ಗಿಫ್ಟು ನಿಮಗೆ ಕ್ರಿಯೇಟರ್ಸ್ಗಳಿಗೆ ಸಿಗುತ್ತೆ. ಯಾರು ಯೂಟ್ಯೂಬರ್ ಆಗಿರ್ತಾರೆ ಅವ್ರಿಗೆ 10 ಮೆಂಬರ್ಶಿಪ್ ಫ್ರೀಯಾಗಿ ಕೊಡ್ತಾರೆ ಯೂಟ್ಯೂಬ್ ಕಡೆಯಿಂದ. ಅದನ್ನು ಆಡಿಯನ್ಸ್ಗಳಿಗೆ, ಯಾರು ಅವರ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಅದನ್ನು ಯಾರಿಗೆ ಬೇಕಾದರೂ ಕೂಡ ಆ ಒಂದು ಯೂಟ್ಯೂಬರ್ ಕೊಡ್ಬೋದು. ಅದನ್ನು ಕೊಟ್ಟಾಗ ಸೊ ಅವರು ನಿಮ್ಮೊಂದು ಚಾನಲ್ ಮೆಂಬರ್ ಆಗ್ತಾರೆ. ಬಟ್ ಒಂದು ನೆನಪಿರಲಿ, ನೀವು ಆ ಮೆಂಬರ್ಶಿಪ್ನ ನೀವೇನು 10 ಗಿಫ್ಟನ್ನ ನೀವು ಯಾರ್ಯಾರಿಗೆಲ್ಲ ಕೊಡ್ತೀರಾ ಅವ್ರಿಗೇನು ಕೊಡ್ತೀರಾ ಅದ್ರ ರೆವಿನ್ಯೂ ನಿಮಗೆ ಬರಲ್ಲ ಯೂಟ್ಯೂಬರ್ಸ್ಗಳಿಗೆ, ಆಯಿತಾ? ಕೇವಲ ನೀವು ಗಿಫ್ಟ್ ಮಾಡ್ಬೋದು ಅಷ್ಟೇ, ಫ್ರೀಯಾಗಿ 10 ಗಿಫ್ಟ್ ಸಿಗುತ್ತೆ. ಇದರಿಂದ ಏನು ಪ್ರಯೋಜನ ಅಂತಂದರೆ, ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗಳಿಗೆ ಒಂದು ಗಿಫ್ಟ್ ಕೊಟ್ಟಂಗೆ ಆಗುತ್ತೆ. ಆಮೇಲೆ ಅವ್ರು ಬೇಕು ಅಂತಂದರೆ ಅವರು ಪೇ ಮಾಡಿಬಿಟ್ಟು ಅದನ್ನು ಕಂಟಿನ್ಯೂ ಮಾಡ್ಕೋಬೋದು ಮೆಂಬರ್ಶಿಪ್ನ. ಓಕೆ, ಸೊ ನೀವು ಗಿಫ್ಟಿಂಗ್ ಮಾಡಬೇಕು, ಇವೆಲ್ಲ ಮಾಡಬೇಕು ಅಂತಂದರೆ ಲೈವ್ ಸ್ಟ್ರೀಮಲ್ಲಿ ಅಥವಾ ಪ್ರೀಮಿಯರ್ಗೆ ಇಟ್ಟಾಗ ನೀವು ಗಿಫ್ಟನ್ನು ನೀವು ಕೊಡ್ಬೋದು, ಆಯಿತಾ? ಇದು ಯೂಟ್ಯೂಬ್ ಕಡೆಯಿಂದ ಬಂದಿರುವಂಥ 4ನೇ ಅಪ್ಡೇಟು ಆ್ಯಂಡ್ ಕೊನೆಯ ಅಪ್ಡೇಟು. ಇದಿಷ್ಟು ಹೊಸ ಅಪ್ಡೇಟ್ಸ್ಗಳು ಇವಾಗ ಯೂಟ್ಯೂಬಲ್ಲಿ ಬಂದಿದೆ. ಯಾವ ಅಪ್ಡೇಟು ನಿಮಗೆ ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಮತ್ತೆ ಸಿಗೋಣ ಗೈಸ್. ಲವ್ ಯು ಆಲ್.